ಹೇಳ್ರಿ. 100 ಕೋಟಿ ರೂಪಾಯಿ ನಾಯಿ ಇದೆ ಹಾ ಅಂತೆಲ್ಲ ಹೇಳಿ ಇದ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಕೇಳಿದ್ರೆ ಅಣ್ಣ, ದುಡ್ಡು ಕಾಸು ಬೆಲೆ ಕಟ್ಟೋದು ಬೆಲೆ ಕಟ್ಸ್ಕೊಳೋದು ಪರಮಾತ್ಮ ಇಚ್ಛೆ. ನಮ್ಗೆ ಅದು ಗೊತ್ತಿಲ್ಲ, ನಾವು ಅವೆಲ್ಲ ಹೇಳಲ್ಲ. ಆತ್ಮ ಅದೇನೋ ಹೇಳ್ನದು ಯಾವ್ದಲ್ಲ ಕೋಟಿಗಳು ಬರ್ತದೆ, ನಾನು ಅದು ಬಿಟ್ಟು ಬಂದೆ ಅಂತ ಗೌರವ ಏನೋ ಭಗವಂತನ ಇಚ್ಛೆ. ಅವರು ಬೆಳೆಸೋಕೆ ಯಾರು ಅಲ್ಲ, ಪರಮಾತ್ಮನ. ಅರೇ ನೀರು ದೊಣ್ಣೆನಾಕ ನಪ್ಪಣೆ ಇಲ್ಲ ಅಂತ ಅಂದಮೇಲೆ ಮಾತುಗಳ್ಕ ಅಳ್ಬರೋ ಒಂದು ಮಾತು ಹೇಳೋರು, ನೀ ಮಾಟ್ಲಿಕ್ಕಿ ನಾ ಯಾತ್ಲಿಕ್ಕಿ ಲೆಕ್ಕಲೇದ್ರ ಅಂತ ಬೇಜಾರು ಮಾಡ್ಕೊಂಬೇಡ್ರಿ. ಅಂದರೆ ಆಡೋ ಮಾತ್ಕ ಕರಡಿಕ್ ಬೆಳೆಯೋ ಜುಟ್ಕ ಇದೈತಾ ಲೆಕ್ಕಾಚಾರ ಹಂಗಿರಲ್ಲ. ಅದಕ್ಕೆ ನಾವು ಅವೆಲ್ಲ ಮಾತಾಡಲ್ಲ. ಗೋಲ್ಡ್ ಸುರೇಶ್ ಅಣ್ಣ ವಿಚಾರದಾಗೂ ನಾನು ಹೇಳಿದ್ದೆ ಅಷ್ಟೇ, ನಮ್ಗೆ ಅವ್ರಿಗೆ ಪರಿಚಯ ಇಲ್ಲ ಅಂತ ಹೇಳಿದ್ದೀನಿ ಬಿಟ್ರೆ ಇವ್ರಿಗೆ ಬೇಕಾದಂಗೆ ಹಾಕೊಂಡ್ಬಿಟ್ರು. ಈ ಹಣ್ಣು ವಿಚಾರದಾಗೂ ಅಷ್ಟೇ ನಮ್ಗೆ ಮಾಹಿತಿ ಇಲ್ಲ. ದನ ಕಟ್ಟೋ ಅನ್ಕೋದ್ಬಿಟ್ಟು 100 ಕೋಟಿ ರೂಪಾಯಿ ನಾಯಿ ಅಂದ್ರೆ ನಾನೇನು ಹೇಳಿ. ಹಸು ಕಟ್ಟೋದ್ರಿಂದ ಅಲ್ಲ, ಎತ್ತುಗಳನ್ನ ಕಟ್ಟೋದ್ರಿಂದ ಕೇಳ್ತಿರೋದು ಹೈಯೆಸ್ಟ್ ಅಂದ್ರೆ ಎಷ್ಟು ಕಾಸ್ಟ್ಲಿಯೆಸ್ಟ್ ಎತ್ತುಗಳನ್ನ ಕಟ್ಟಿದೀರ ಸರ್? ಕಾಕ ಇವತ್ತವರೆಗೂ ಹೇಳ್ತೀನಿ, ಬೆಲೆ ನಾವು ಕಟ್ಟೋದು, ಬಸವಣ್ಣ ಕಟ್ಸ್ಕೊಳಲ್ಲ. ಅವ್ರ ಇಚ್ಛೆ ಒಂದು. ಅದು ಹೇಳ್ನಲ್ಲ, ಈ ದುನಿಯಾ ಹೆಂಗೆ ಅಂತಂದ್ರೆ ನವರಂಗಿ ದುನಿಯಾ ಇದು. ಏನ ಇನ್ನೊಂದ್ಸಲ ಯಾಕ್ರಿ ಇದನ್ನ ನವರಂಗಿ ದುನಿಯಾ ಅಂದ್ರೆ, ಇಲ್ಲಿ ನಾಟಕ ಇದು ಆಡೋರ್ಗೆ ಅಷ್ಟು ಫೋಕಸ್ಸು. ಇಲ್ಲಿ ಒರಿಜಿನಾಲಿಟಿಗೆ ಬೆಲೆ ಕಮ್ಮಿ ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ. ನನ್ನ ಎಕ್ಸ್ಪೀರಿಯನ್ಸ್. ಒಂದು ವ್ಯಕ್ತಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನಂತೆ, ಒಂದು ಅಪರೂಪವಾದ ಒಂದು ಕಲ್ಲು ಸಿಗ್ತದೆ, ಏನೋ ಒಂದು ಕಲ್ಲು ಎತ್ಕೊತಾನಂತೆ. ಇದೇನಿದು ಬೇರೆ ಥರ ಐತೆ ಅಂದ್ಬಿಟ್ಟು ಫಸ್ಟ್ ಗುಜರಿ ಅಂಗಡಿಗೆ ಹೋಗ್ತಾನಂತೆ. ಅಣ್ಣ ಇದು ಏನಿದು ಚೆನ್ನಾಗೈತೆ, ಒಂದು 10 ರೂಪಾಯಿ ಕೊಡ್ತೀನಿ ಅಂದಂತೆ. ಇದೇನಪ್ಪ ಇದು 10 ರೂಪಾಯಿ ಕೊಡ್ತೀನಿ ಅಂದ, ಇರು ನೆಕ್ಸ್ಟ್ ಹೋಗೋಣ ಅಂದ್ಬಿಟ್ಟು ದುಕಾನಿ ಅಂಗಡಿಗೆ ಹೋದಂತೆ. ಪರವಾಗಿಲ್ಲ 100 ರೂಪಾಯಿ ಕೊಡ್ತೀನಿ ಅಂದಂತೆ. ಅದನ್ನ ಎತ್ಕೊಂಡು ತಿರ್ಗಿ ಮುಂದಕ್ಕೆ ಹೋದಂತೆ. ಇನ್ನೂ ಒಂದು ಇದು ಬಂಗಾರ ಅಂಗಡಿ, ಇದೇನೋ ಬೆಲೆ ಬಾಳೋ ವಸ್ತು 5,000 ಕೊಡ್ತೀನಿ ಅಂದಂತೆ. ಇವ್ನಿಗೆ ಅಷ್ಟಕ್ಕೆ ಆಗುತ್ತಂತೆ. ಇದೇನಪ್ಪ 100 ರೂಪಾಯಿ 10 ರೂಪಾಯಿ 5,000. ಈ ಪುರಾತನ ವಿಜ್ಞಾನ ಐತೇನು ಅಲ್ಲಿ ಹೋದ್ನಂತೆ. ಏನ್ರಿ 500 ಕೋಟಿ ಇದು ಅಂದಂತೆ. ಹೆಂಗೆ 500 ಕೋಟಿ ಅಂದರೆ ಒಂದು ವ್ಯಕ್ತಿ ಒಂದು ಇದು ವಸ್ತು ಕರೆಕ್ಟಾಗಿರೋ ಜಾಗಕ್ಕೆ ಹೋದ್ರೆ ಅದು ಕರೆಕ್ಟಾಗಿರೋ ಬೆಲೆ ಸಿಕ್ಕೋದು. ಅರ್ಥ ಆಯ್ತಾ ಅಕ್ಕ? ತಪ್ಪು ತಿಳಿಬೇಡ್ರಿ. ಯಾಕೆ ನಾನು ಹೇಳ್ದೆ ಅಂತಂದರೆ, ಗುಜರಿ ಅವ್ನಿಗೆ ಗೊತ್ತಿರೋದು ತಟ್ಟಿ ಅದನ್ನ ಮಾರೋದು ಅಷ್ಟೇ. ದುಕಾನಿ ಅಂಗಡಿ ಅವ್ನಿಗೆ ಗೊತ್ತಿರೋದು ಅದಕ್ಕೆ ಅಂದ್ಬಿಟ್ಟು ಮಾರೋದು. ಅರ್ಥ ಮಾಡ್ರಿ. ಬಂಗಾರ ಅಂಗಡಿ ಅವ್ನಿಗೆ KG ತೂಕ ಮಾಡಿ ಮಾರೋದು. ಪುರಾತನ ವಿಜ್ಞಾನದವನಿಗೆ ಸೈಂಟಿಸ್ಟ್ ನೋಡ್ತಾನೆ, ಇದು ಕಲ್ಲೇನು ಇದ್ರದ್ದು ಇದೇನು ಅಂತ. ಅರ್ಥ ಮಾಡ್ರಿ. ಹಂಗೆ ವ್ಯಕ್ತಿತ್ವನ ಯಾರಿಂದನೂ ಅಳಿಯೋಕ್ಕಾಗಲ್ಲ. ಬೆಲೆ ಅನ್ನೋದು ನಾವು ಕಟ್ಟೋದು ಅಲ್ವಾ? ಅದಕ್ಕೆ ಬೆಲೆ ಕಟ್ಟೋದು ತಗೊಳೋದು ನನಗೆ ಗೊತ್ತಿಲ್ಲ. ಬಸವಣ್ಣ ಆಗಲಿ ಮೂಗ್ಜೀವ ಆಗಲಿ ಇಡೀ ಪ್ರಪಂಚದಾಗ ನಾನು ಮನಸಾರ ಹೇಳ್ತೀನಿ, ಬಟ್ಟೆ ಹಾಕೋ ಪ್ರಾಣಿ ಒಂದೇನೆ ಡೊಂಗಿ, ಮೋಸ, ಕಪಟ. ಬಟ್ಟೆ ಹಾಕದಿರೋ ಪ್ರಾಣಿ ಯಾವತ್ತೂ ಯಾರನ್ನೂ ಮೋಸ ಮಾಡಿಲ್ಲ, ಯಾರಿಗೂ ದ್ರೋಹ ಬಗ್ದಿಲ್ಲ. ಉದಾಹರಣೆ ಹುಲಿಗಳಿರ್ಬೋದು, ನಾಯಿ ನೆರಿ ಯಾವುದೇ ಇರ್ಬೋದು, ತಿಕ್ಕ ತೊಳಿ ಅಲ್ಲ, ಅಲ್ಲುಜ್ಜಲ್ಲ, ವಾಸನೆ ಇಲ್ಲ ಅವತ್ರ. ನಮ್ಮನಿ ಬಟ್ಟೆ ಹಾಕೋ ಪ್ರಾಣಿ ದಿನಕ್ಕೆ 2 ಸಲ ಸೆಂಟ್ ಹೊಡ್ಕೊಂಡು ಸ್ನಾನ ಮಾಡಿದ್ರು ದುರ್ವಾಸನೆ ಹೋಗಲ್ಲ, ದುರ್ಬುದ್ಧಿ ಬಿಡಲ್ಲ. ನಾನು ಸೇರಿಸಿ ಹೇಳ್ತಾ ಇರೋದು ಇದ್ರನ್ನ, ಕರೆಕ್ಟಾ? ಆದ ಕಾರಣಕ್ಕೆ ಈ ಬಿಗ್ ಬಾಸಲ್ಲಿ ಕಲ್ತಿದ್ದು ನಾನೇನು ಅಂತಂದರೆ, ನಾವು ನಮ್ಮದು ಅನ್ನಷ್ಟೇ ಬದುಕಬೇಕು ನಾವು. ಇನ್ನೊಬ್ಬರು ವಿಚಾರ ಇನ್ನೊಂದು ಅಲ್ಲಿ ಕೇಳ್ತಾರೆ, ನೋಡಿದ್ರೆ ಇಲ್ಲ ಸ್ವಾಮಿ ಅಂದ್ಬಿಟ್ರೆ ಏನಿಲ್ಲ. 100 ಕ್ಯಾಮ್ರಾ ನೋಡ್ದಿದ್ದು ನಾವೇನು ಹೇಳೋದು ಅಲ್ವಾ? ಆ ಕಾರಣಕ್ಕೆ ನಾನು ಇವತ್ತು ಹೇಳ್ತೀನಿ, ಹೋಗಿರೋರ್ಕ ಒಂದೇ ಹೇಳೋದು, ಧೃತಿ ಕೆಡಬೇಡ್ರಿ, ಇನ್ನೊಬ್ರನ್ನ ಮೆಚ್ಬೇಕಂತ ಆಡಬೇಡ್ರಿ. ಆಮೇಲೆ ಈ ಕಟ್ತಾರೆ ಕತೆಗಳು, ಈ ಬೆಂಕಿ ಬೇಲೆ ಒಲೆ ಅಂದ್ಬಿಟ್ಟು, ಅವಕ್ಕೆಲ್ಲನೂ ದಯವಿಟ್ಟು ಮನ್ಸು ಕೊಡಬೇಡ್ರಿ. ಯಾಕಂದರೆ ಎಷ್ಟೋ ಜನ ಅವ್ರ ಮನ್ಸುಗಳು ಕಳ್ಕೊಂಡ್ಬಿಟ್ಟು ಒಂಥರ ಇದಾಗೋತಾರೆ. ನಾನೇ ನೋಡ್ರಿ ಇವಾಗ ಕುಗ್ಬಿಟ್ಟೆ. ಅರ್ಥ ಮಾಡ್ರಿ. ಈ ಪಾಪ ಈ ಅಮಾಯಕರ ಅಂತ ಹೋಗ್ಬಿಟ್ಟು ಒಂಥರ ಪಪೇಡ್ ಮಾಡಿಬಿಟ್ಟಾಗ ಬೇಜಾರಾಗ್ತದೆ. ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಒಳ್ಳೆ ರೀತಿಯಿಂದ ಪ್ರೋತ್ಸಾಹ ಮಾಡಿರಿ ಎಲ್ರಿಗೂ. ಈ ಬಿಗ್ ಬಾಸ್ 12 ಸೀಸನಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಗೂ ನಾನು ಮನಸಾರ ಹರಿಸ್ತೀನಿ ಚೆನ್ನಾಗಾಗಲಿ ಅಂತ. ನಾನು ಯಾರನ್ನೂ ಕೆಳಗೆ ಹಾಕಿ ಯಾರನ್ನೇ ಮೇಲೆ ಹಾಕಿ ನಾನು ಮಾತಾಡ್ತೀನಿ.